ಮೊನ್ನೆ ದಿವಸ ನಾವು ಜಿ ಕೆ ಮತ್ತು ಸೈನ್ಸ್ ಕ್ವಶನ್ ಬರೀದು ಹೇಳಿದ್ವಿ ಆರ್ಮಿಯವ್ರಿಗೆ. ಮೊನ್ನೆ ದಿವಸ ಜಿ ಕೆ ಮತ್ತು ಸೈನ್ಸ್ ಯಾರು ಜಾಸ್ತಿ ಬರೀತಾರೆ ಟಾಪ್ 10 ಮಾಡ್ಬೇಕಂತ ಹೇಳಿಸಿಂದ ನಾವು ವಿದ್ಯಾರ್ಥಿಗಳಿಗೆ ಹೇಳಿದ್ವಿ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಸಾಕಷ್ಟು ಒಂದು 15-20 ಜನ ಪ್ರಯತ್ನವನ್ನು ಮಾಡಿದರು. ಅದರಾಗ 10 ಜನ ಆಯ್ಕೆ ಮಾಡಿದ್ವಿ. 10ರಲ್ಲಿ ಫಸ್ಟು, ಸೆಕೆಂಡು, ಥರ್ಡು 3 ಜನ ಮೇನ್ ಆಯ್ಕೆ ಮಾಡಿದ್ವಿ. ಆಮೇಲೆ ಕೆಳಗಿನವ್ರು ಮತ್ತೆ 7 ಜನ ಆಯ್ಕೆ ಮಾಡಿದ್ವಿ. ಈಗ ಸರ್ ಹೇಳ್ತಾರೆ ರೀ, ಅವ್ರ ಹೆಸರು ಹೇಳಿದಂಗೆ ಒಬ್ಬೊಬ್ಬರು ಬರಬೇಕು. ಅವ್ರು ಬಂದಂಗೆ ಅವ್ರಿಗೆ ಚಪ್ಪಾಳೆ ಕೊಡ್ರಿ. ಯಾವ ಬಗೆಯ ಶಿಕ್ಷಣದಿಂದ ಶೀಲ ರೂಪಗೊಳ್ಳುವುದು, ಮನಶಕ್ತಿ ವೃದ್ಧಿಯಾಗುವುದು, ಬುದ್ಧಿ ವಿಕಾಸಗೊಳ್ಳುವುದು ಮತ್ತು ಯಾವುದರಿಂದ ನಮ್ಮ ಸ್ವಂತ ಕಾಲ ಮೇಲೆ ನಿಂತುಕೊಳ್ಳಬಲ್ಲವೋ ಅಂತಹ ಶಿಕ್ಷಣ ನಮಗೆ ತುಂಬಾ ಅವಶ್ಯಕ ಎಂಬ ಮಾತಿನಂತೆ ವಿದ್ಯಾರ್ಥಿಗಳಿಗೆ ನಮ್ಮ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದಲ್ಲಿ ಒಂದು ಟಾಸ್ಕ್ ಅನ್ನು ನೀಡಲಾಗಿತ್ತು. ಅದು ಏನಂದ್ರೆ ಅತಿ ಹೆಚ್ಚು ಸಾಮಾನ್ಯ ಜ್ಞಾನ ಮತ್ತು ವಿಜ್ಞಾನ ಪ್ರಶ್ನೋತ್ತರಗಳನ್ನು ಯಾರು ತೆಗೆಯುತ್ತಾರೆ ಎಂಬುದಾಗಿತ್ತು. ಇವತ್ತು ಆ ಒಂದು ಟಾಸ್ಕ್ ನಲ್ಲಿ ವಿಜಯಶಾಲಿಯಾದ ಶಿಬಿರಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸುವ ಸಮಯ. ಮೊದಲನೇದಾಗಿ ಅಮರ್ ಅಪ್ಪ ಸಾಬ್ ಸಾಜನೆ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಸುನಿಲ್ ಭೀಮಪ್ಪ ಹಾರಿಬಿಪಿ ಆ ವಿದ್ಯಾರ್ಥಿಯು ಮುಂದ್ಗಡೆ ಬರಬೇಕು. ಲಕ್ಷ್ಮಣ್ ಸುರೇಶ್ ಬಮ್ಮೋಗೋಲ್ ಪ್ರಥಮ ದ್ವಿತೀಯ ಹೆಂಗೆ ಅಲ್ಲೇ ನಿಲ್ರಿ ಲೈನ್. ಶಿವಯ್ಯ ಬಸಯ್ಯ ಗೋಕಾಕ್, ಹನುಮಂತ್ ಸಿದ್ದಪ್ಪ ಮ್ಯಾಳದ್, ಅಮಿತ್ ಲಕ್ಷ್ಮಣ್ ಪೂಜೇರಿ, ಮುತ್ತಪ್ಪ ಕುರಿ, ಶ್ರೀಕಾಂತ್ ಕರ್ಶಿದೋಗೋಳ್, ಅವ್ರ ಸೀರಿಯಲ್ ನಂಬರ್ ಲಕ್ಷ್ಮೇಶ್ವರ್, ಯಾರ್ಯಾರ ನಂಬರ್ ಪರಪ್ಪ ಉಪ್ಪಾರ್, ಎಲ್ಲ ವಿದ್ಯಾರ್ಥಿಗಳು ಬರಬೇಕು. ನಿಮ್ಮ ನಂಬರ್ ಎಲ್ಲಿಲ್ದ ನೋಡ್ರಿ. ನಿಮ್ಮ ನಂಬರ್ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು ನಿಮ್ಗೆ ಗೊತ್ತದ. ಈಗ ಗೊತ್ತೈತಿಲ್ಲ ಎಲ್ಲರ ನಂಬರ್. ಅಮರ್ ಅಪ್ಪ ಸಾಬ್ ಸಾಜನೆ 3140 ಕ್ವಶನ್ಗಳನ್ನ ತೆಗೆಯುವ ಮುಖಾಂತರ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಅವನಿಗೆ ಬಹುಮಾನವನ್ನು ವಿತರಿಸಬೇಕಾಗಿ ವಿನಂತಿ. ಸುನಿಲ್ ಭೀಮಪ್ಪ ಹಾರಿಬಿಪಿ 2818 ಪ್ರಶ್ನೋತ್ತರಗಳ ತೆಗೆಯುವ ಮುಖಾಂತರ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಅವನಿಗೂ ಜೋರಾದ ಚಪ್ಪಾಳೆ. ಲಕ್ಷ್ಮಣ್ ಸುರೇಶ್ ಬಮ್ಮೋಗೋಳ್ 2750 ಪ್ರಶ್ನೋತ್ತರಗಳನ್ನು ತೆಗೆಯುವ ಮುಖಾಂತರ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಶಿವಯ್ಯ ಬಸಯ್ಯ ಗೋಕಾಕ್ ತೆಗೆಯುವುದರ ಮುಖಾಂತರ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಹನುಮಂತ್ ಸಿದ್ದಪ್ಪ ಮಾಳೇದ್ 1684 ಪ್ರಶ್ನೋತ್ತರಗಳನ್ನು ತೆಗೆಯುವ ಮುಖಾಂತರ 5ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಅಮಿತ್ ಲಕ್ಷ್ಮಣ್ ಪೂಜೇರಿ 1523 ಪ್ರಶ್ನೋತ್ತರಗಳನ್ನು ತೆಗೆಯುವ ಮುಖಾಂತರ 6ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಮುತ್ತಪ್ಪ ಕುರಿ 1160 ಪ್ರಶ್ನೋತ್ತರಗಳನ್ನು ತೆಗೆಯುವುದರ ಮುಖಾಂತರ 7ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಶ್ರೀಕಾಂತ್ ಕರ್ಶಿದೋಗೋಳ್ 1150 ಪ್ರಶ್ನೋತ್ತರಗಳನ್ನು ತೆಗೆಯುವುದರ ಮುಖಾಂತರ 8ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಬಾಲಪ್ಪ ಬೀರಪ್ಪ ಲಕ್ಷ್ಮೇಶ್ವರ್ 930 ಪ್ರಶ್ನೋತ್ತರಗಳನ್ನು ತೆಗೆಯುವುದರ ಮುಖಾಂತರ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಚಪ್ಪಾಳೆ ಬರಲಿ. ಯಲ್ಲಾಲಿಂಗ್ ಪರಪ್ಪ ಉಪ್ಪಾರ್ 925 ಪ್ರಶ್ನೋತ್ತರಗಳನ್ನು ತೆಗೆಯುವುದರ ಮುಖಾಂತರ 10ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. हम तो बटमालों में अखरोट का बिजनेस करते हैं. पूरी हमले में कौन-कौन शामिल था? ರಾಯಬಾಗ್ ತಾಲೂಕಿನ ಮೊರಬ್ ಎಂಬ ಗ್ರಾಮದ ಹುಡುಗ 3140 ಪ್ರಶ್ನೆಗಳನ್ನ ತೆಗೆಯುವುದರ ಮುಖಾಂತರ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಅವನಿಗೆ ಜೋರಾದ ಚಪ್ಪಾಳೆ ಬರಲಿ. ಕರ್ನಾಟಕದ ವಿದ್ಯಾಕಾಶಿ ಎಂಬ ಖ್ಯಾತಿಗೆ ಹೆಸರಾದಂತಹ ಊರು ಧಾರವಾಡದ ಹುಡುಗ ಸುನಿಲ್ ಭೀಮಪ್ಪ ಹಾರಿಬಿಪಿ 2818 ಪ್ರಶ್ನೋತ್ತರಗಳನ್ನು ತೆಗೆಯುವುದರ ಮುಖಾಂತರ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಹನುಮನಾಡಿನ ಹುಡುಗ ಲಕ್ಷ್ಮಣ್ ಸುರೇಶ್ ಬಮ್ಮೋಗೋಳ್ 2750 ಪ್ರಶ್ನೋತ್ತರಗಳನ್ನು ತೆಗೆಯುವುದರ ಮುಖಾಂತರ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಅವನಿಗೆ ಸಂಸ್ಥೆಯ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸಲಾಗುತ್ತದೆ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ಕೊಡಬೇಕಾಗಿ ವಿನಂತಿ. ಸಿಬ್ಬಂದಿ ಅವ್ರನ್ನ ಕರಿತಾರೆ. ಎಲ್ಲ ಸಿಬ್ಬಂದಿ ವರ್ಗದವರು ಮುಂದೆ ಬರಬೇಕು. ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ
ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.